ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಗಣ್ಯರಿಗೆ ಧನ್ಯವಾದಗಳು ತಿಳಿಸ್ತಾ, ಈ ಭಾರತ ದೇಶವನ್ನು ಹಿಂದೂಸ್ಥಾನವನ್ನಾಗಿಸಲು ಪ್ರತಿಯೊಬ್ಬ ಹಿಂದೂಗಳು ಏನು 500 ವರ್ಷಗಳ ಹಿಂದೆ ಮೊಘಲರ ದಾಳಿಯಿಂದ ಮತಾಂತರಗೊಂಡ ಹಿಂದೂಗಳೇ ಮುಸ್ಲಿಮರು, ಏನು ಪೋರ್ಚುಗೀಸರ ದಾಳಿಯಿಂದ ಮತಾಂತರಗೊಂಡ ಹಿಂದೂಗಳೇ ಕ್ರಿಶ್ಚಿಯನರು. ಆದ್ದರಿಂದ ಪ್ರತಿಯೊಬ್ಬ ಹಿಂದೂಗಳು ಒಂದಾಗಿ ನಮ್ಮ ಭಾರತವನ್ನು ಹಿಂದೂಸ್ಥಾನವನ್ನಾಗಿಸಬೇಕೆಂದು ಹೇಳುತ್ತಾ ಈ ದಿನ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಗೌರವಾನ್ವಿತರಿಗೆ ಸ್ವಾಗತ ಕೋರುವ ಸೌಭಾಗ್ಯವನ್ನು ನೀಡಿರುವುದು, ಸದಾವಕಾಶವನ್ನು ನೀಡಿರುವುದು ನನ್ನ ಸೌಭಾಗ್ಯವನ್ನಾಗಿ ಭಾವಿಸುತ್ತೇನೆ. ಏನು ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲಿ ಧರ್ಮದ ರಕ್ಷಣೆಯಾಗುತ್ತದೋ ಅಲ್ಲಿ ಅದೇ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬಂತೆ ಈ ದಿನ ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಪೂಜನೀಯ ಶ್ರೀಯುತ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ತಮ್ಮ 17ನೇ ವಯಸ್ಸಿನಲ್ಲಿ PUC ಓದುತ್ತಿರುವಾಗಲೇ ರಾಜಾಪುರ ಸಂಸ್ಥಾನ ಮಠದ ಪಟ್ಟಾಭಿಷಕ್ತರಾಗಿರುತ್ತಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವಿದ್ವತ್ ಮುಗಿಸಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಶಿವತತ್ವದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಇವರನ್ನು ಸ್ವಾಗತಿಸಲು ವೇದಿಕೆಗೆ ಶ್ರೀಯುತ ಶ್ರೀಧರ್ ಅವರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ವಾಮೀಜಿಗಳನ್ನು ಸ್ವಾಗತಿಸಿದ ಶ್ರೀಧರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ರಮಂತಿತೆ ದೇವತಾ ಎಂಬುವಂತೆ ಈ ದಿನ ಶ್ರೀ ಶಕ್ತಿಯಾದಂತಹ ಗೌರವದಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏನು ಈ ಕಾರ್ಯಕ್ರಮವನ್ನು ತಾಯಿ ಸೀತಾದೇವಿ ತನ್ನ ಹಣೆಯಲ್ಲಿ ಕೇಸರಿ ತಿಲಕವನ್ನು ಧರಿಸಿದ ಕಾರಣವನ್ನು ತಿಳಿದಂತಹ ಹನುಮನು ಶ್ರೀರಾಮಚಂದ್ರನ ಆಯುಷ್ಯು ಆರೋಗ್ಯ ಹೆಚ್ಚಿಸಲೆಂದೇ ತನ್ನ ಕೇಸರಿ ತಿಲಕವನ್ನು ಧರಿಸಿದಂತಹ ಬನ್ನಿರಿ ನಾವು ಸಮಾನ ಸಾರುವ ಇಂದು ಎಲ್ಲರೂ ಇಂದು ಇದುವೇ ನವಗಾನ ಇದುವೇ ನವಗಾನ. ನೀವೆಲ್ಲ ಸರ್ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಸಂಘದ ಕಡೆಯಿಂದ RSSನ ಶತಾಬ್ದಿ ವರ್ಷದ 100ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಇಂಡ್ಲವಾಡಿ ಪಂಚಾಯಿತಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರ ದಿಕ್ಸೂಚಿ ಭಾಷಣ ಇದೆ 4 ಗಂಟೆಗೆ. ಅದೇ ಥರ ಇವತ್ತು ಮೈಸೂರಲ್ಲಿ 11 ಗಂಟೆಗೆ, ಇವತ್ತು 8ನೇ ತಾರೀಕು ಫೆಬ್ರವರಿ ಇವತ್ತಿದೆ. ಇವತ್ತಿನ ಬಂಸಂದ್ರದಲ್ಲೂ ಇದೆ. ಅಂದರೆ ನಮ್ಮ ತಾಲೂಕಿನಾದ್ಯಂತ ಒಂದು ಪಂಚಾಯತಿನೂ ಬಿಡದೆ, ನಗರಸಭೆ ಪುರಸಭೆ ಬಿಡದೆ ಎಲ್ಲ ಪಂಚಾಯತಿ ನಗರಸಭೆ ಪುರಸಭೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಸಂಘದ ಕಡೆಯಿಂದ ಆಯೋಜನೆ ಆಗಿದೆ. ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ. ಮೊದಲನೇದಾಗಿ ಹತ್ತಬೆಲೆಯಲ್ಲಿ ಮಾಡಿದ್ವಿ. ಹತ್ತಬೆಲೆಯಲ್ಲೂ ತುಂಬ ಚೆನ್ನಾಗಿ ಜನಗಳ ಸ್ಪಂದನೆ ಆಗಲಿ, ನಮ್ಮ ಹಿಂದೂ ಬಾಂಧವರ ಸ್ಪಂದನೆಗಳಾಗಲಿ ತುಂಬ ಚೆನ್ನಾಗಿ ಬಂತು. ಈಗ ಮಹಿಳೆಯರು ಕುಂಭ ಹೊತ್ತು ರಸ್ತೆಯಲ್ಲಿ ತುಂಬ ಅದ್ಧೂರಿಯಾಗಿ
ನಮ್ಮದೇ ಊರಲ್ಲಿ ಜಾತ್ರೆ, ನಮ್ಮದೇ ಊರಲ್ಲಿ ಹಬ್ಬ, ಆ ಥರ ನಮ್ಮ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಒಂದು ಭಾವನೆ ಮೂಡಿ ಬರ್ತಾ ಇದೆ. ಅಂದರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಿಂದ ಮಂತ್ರ ಜಪಿಸ್ತಾ ಇದ್ದೀವಿ, ಎಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದಕ್ಕೆ ನಮ್ಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿದೆ. ಇದೊಂದು ಉದಾಹರಣೆ ಆಗಿದೆ ನಮಗೆಲ್ಲ. ನಿಜರೂಪಕ್ಕೆ ತಂದಿದ್ದಾರೆ. ಮರಸೂರು ಪಂಚಾಯಿತಿ ಮತ್ತು ಬ್ಯಾಡನಹಳ್ಳಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳು ಒಟ್ಟಿಗೆ ಸೇರಿ ಮರಸೂರು ಗ್ರಾಮದ ಮರಸೂರು ಗೇಟ್ ಪಕ್ಕದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ಒಂದು ಹಬ್ಬವನ್ನೇ ಆಚರಿಸಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಬ್ಯಾಡನಹಳ್ಳಿ ಮತ್ತು ಮರಸೂರು ಗ್ರಾಮದ ಪಂಚಾಯಿತಿಯ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ನಿವಾಸಿಗಳು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರೂ ತಮ್ಮದೇ ಒಂದು ಇಚ್ಛೆಯಿಂದ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಾಗಿ ಆಚರಿಸಲು ಸಹಕಾರ ಕೊಡೋದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಎಲ್ಲ ಮಾತಾ ಭಗಿನಿಯರಿಗೂ ಮತ್ತು ಎಲ್ಲ ನನ್ನ ತಂದೆ ತಾಯಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಭಾರತ್ ಮಾತಾ ಕಿ ಜೈ. ಹಾಗೂ ಬ್ಯಾಡನಹಳ್ಳಿ ಗ್ರಾಮ ಪಂಚಾಯಿತಿ ಇವರ ಎರಡು ಪಂಚಾಯಿತಿಯವರು ಮರಸೂರು ಗೇಟ್ ಬಳಿ ಹಿಂದೂ ಸಮಾಜೋತ್ಸವವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದಾಗಿ ಆಯೋಜಿಸಿದರು. ಎಲ್ಲ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಶೋಭಾಯಾತ್ರೆ ಮೂಲಕ ನಮ್ಮ ಮರಸೂರು ಗ್ರಾಮದಿಂದ ತುಂಬ ಜನ ಹೆಣ್ಮಕ್ಳು, ಸುಮಾರು ಒಂದು 150 ಜನ ಹೆಣ್ಮಕ್ಳು ಕಳಶ ಅನ್ನೋ ತಲೆ ಮೇಲೆ ಹೊರುವ ಮುಖಾಂತರ ಸುಮಾರು 2 ಕಿಲೋಮೀಟ್ರು 2 ತಾಸಿಗೂ ಅಧಿಕವಾಗಿ ಬಿಸಿಲಲ್ಲಿ ತುಂಬ ಕಷ್ಟಪಟ್ಟು ಶೋಭಾಯಾತ್ರೆಯಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಹಾಗೂ 6 ಜೊತೆ ಜೋಡೆತ್ತುಗಳು ಮುಖಾಂತರ ಮರಸೂರು ಗೇಟ್ವರೆಗೆ ಶೋಭಾಯಾತ್ರೆ ಮುಖಾಂತರ ಬಂದು ತುಂಬ ಅದ್ಧೂರಿಯಿಂದ ನೆರವೇರಿಸಿಕೊಟ್ರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು